ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬಿಡುಗಡೆಗೊಳಿಸಿರುವಂತಹ ಒಂದು SLC 2025-26ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅವುಗಳನ್ನು ನೀವು ನೋಡಿ ನೆಕ್ಸ್ಟು ಇವುಗಳನ್ನು ಸಾಲ್ವ್ ಮಾಡಿದ್ದು ವಿತ್ ಆನ್ಸರ್ ಜೊತೆ ಬೇಕು ಅಂತಂದರೆ ಕಾಮೆಂಟನ್ನು ಮಾಡಿ. ನಾನು ಕಂಪ್ಲೀಟ್ ಆದಂತಹ ಒಂದು ಕ್ವಶನ್ ಪೇಪರನ್ನು ಆನ್ಸರ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇವು ಬಂದಿರುವಂಥದ್ದು ಅಫಿಷಿಯಲ್ ಆದಂತಹ ಮಾಹಿತಿಯಾಗಿಯೇ ಇರ್ತದೆ. ನೀವು ನೋಡ್ಬೋದು ಒಟ್ಟಾರೆ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರಲಿದೆ ಎಂಬುದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಇದೇ ಕ್ವಶನ್ ಪೇಪರನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 3 ಕ್ವಶನ್ ಪೇಪರ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಬಟ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೀವು ಹೆಚ್ಚಿನ ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿದರೆ ಆನ್ಸರ್ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಇದರಲ್ಲಿ ನಾವು ಸ್ಪೀಡಾಗಿ ಈಗ ನೋಡ್ತಾ ಇರುವಂಥದ್ದು 3ನೇ ಒಂದು ಪ್ರಶ್ನೆ ಪತ್ರಿಕೆ. 3 ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದನ್ನು ನೀವು ಪಾಸ್ ಮಾಡಿ ಬೇಕಾದರೂ ನೋಡಿ ಬರ್ಕೋಬೋದು ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ಓಕೆ, ನಾನು ಸ್ಲೋ ಆಗಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಈ PDF ನಿಮಗೆ ಬೇಕಾಗಿತ್ತು ಅಂತಂದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ನೀವು ಜಾಯ್ನ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲೂ ಸಹ ಇದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್. ಅಲ್ಲಿ ನಿಮಗೆ ಇವುಗಳ ಒಂದು PDF ದೊರೀತಾ ಹೋಗ್ತದೆ. ಓಕೆ, ಎಲ್ಲ ಒಂದು ರೀತಿಯಾದಂತಹ PDF. ಒಟ್ಟಾರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಒಟ್ಟಾರೆಯಾಗಿ ಎಷ್ಟಿವೆ ಅಂತಂತಂದರೆ 3 ಪ್ರಶ್ನೆ ಪತ್ರಿಕೆಗಳು ಅಫಿಷಿಯಲ್ ಅಂತಹ ಒಂದು ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಓಕೆ, ಇವುಗಳ ಒಂದು ಆನ್ಸರನ್ನು ಡಿಸ್ಕಷನ್ ಮಾಡಬೇಕು ಅಂತಂದರೆ ಕಾಮೆಂಟನ್ನು ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ ನಾನು ಈ ಹಿಂದೆ ಗಣಿತ ಒಂದು ಪಾಠಗಳನ್ನ ಮಾಡಿದ್ದೆ. ಮೊದಲನೇ ಅಧ್ಯಾಯ, 2ನೇ ಅಧ್ಯಾಯ ಕಂಟಿನ್ಯೂ ಮಾಡೋಣ ಅಥವಾ ಬೇಡ ಎಂಬುದನ್ನು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತೀನಿ. ಇದು ಮಾಡೆಲ್ ಕ್ವಶನ್ ಪೇಪರ್ 1 ಆಗಿರುತ್ತೆ. ಇದನ್ನು ಸಹ ನೀವು ನೋಡಿ, ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಓಕೆ, ನೀವು ಇದನ್ನು ಪಾಸ್ ಮಾಡಿ ನೋಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದನ್ನು ಆನ್ಸರ್ಗಳನ್ನು ಮಾಡ್ತೀನಿ ನೆಕ್ಸ್ಟ್ ಪಾರ್ಟ್ ವಿಡಿಯೋ. ಅದನ್ನು ನೀವು ಹೆಚ್ಚಿನ ಜನ ಕಾಮೆಂಟ್ ಮಾಡಿದರೆ ನಾನು ಖಂಡಿತವಾಗಿಯೂ ಮಾಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ, ಈ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ನೆಕ್ಸ್ಟ್ ಒಂದು ಪಾರ್ಟ್ ವಿಡಿಯೋಗಳಿಂದ. ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು. ಓಕೆ, SLC ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್. ಇನ್ಮೇಲೆ ನೀವು ಪ್ರತಿಯೊಬ್ಬರು ಯಾರಾದರೂ ನೋಡ್ತಾ ಇರುವಂತಹ ಪ್ರತಿಯೊಂದು SLC ವಿದ್ಯಾರ್ಥಿಗಳಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಖಂಡಿತವಾಗಿಯೂ ನಾನು ನಿಮಗೆ SLCಗೆ ಸಂಬಂಧಿಸಿರುವಂಥ ಸ್ಟಡಿ ಮೆಟೀರಿಯಲ್ನ ನಮ್ಮೊಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪಲ್ಲಾಗಿರ್ಬೋದು ಖಂಡಿತವಾಗಿಯೂ ಹಾಕ್ತಾ ಹೋಗ್ತೀನಿ. ಓಕೆ, ನೀವು ಹೆಚ್ಚಿನ ಜನ ವೀಕ್ಷಣೆಯನ್ನು ಮಾಡಿದರೆ ಮತ್ತು ಸಪೋರ್ಟ್ ಮಾಡಿದರೆ ನಾನು ಖಂಡಿತವಾಗಿಯೂ ನಿಮಗೆ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ನೀವೇನು ಬರೀ ಸ್ಕ್ರೋಲ್ ಮಾಡ್ತಿದ್ದೀರಾ ಅಂತ ಅಂದ್ಕೋಬೋದು, ಬಟ್ ನಾನು ನೆಕ್ಸ್ಟ್ ವೀಡಿಯೋದಿಂದ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಹಿಂದೆಯೂ ಸಹ ನಾನು ಗಣಿತ 2 ಪಾರ್ಟ್ಗಳಲ್ಲಿ ನೀವು ನೋಡಿರ್ಬೋದು. ಕೆಲವೊಬ್ಬರು ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಪ್ರತಿಯೊಂದು ಅಧ್ಯಾಯದ್ದು ಸ್ಕೋರಿಂಗ್ ಪ್ಯಾಕೇಜನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ, ಮ್ಯಾಥ್ಸ್ ಸಹ. ಓಕೆ, ಇದರಲ್ಲಿ ನಾವು ನೋಡಿರುವಂಥದ್ದು ಪೇಪರ್ 1 ಮತ್ತು ಪೇಪರ್ 3 ಟೋಟಲಾಗಿ 2 ಪ್ರಶ್ನೆ ಪತ್ರಿಕೆಗಳು ನೋಡಿದ್ದೀವಿ. ಇನ್ನು 2ನೇ ಪ್ರಶ್ನೆ ಪತ್ರಿಕೆಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದನ್ನು ವಿತ್ ಎಕ್ಸ್ಪ್ಲೇನ್ ಜೊತೆ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಬಂದುಬಿಟ್ಟು ಹೆಚ್ಚಿನ ಜನ ನೀವು ಏನು ಮಾಡಬೇಕು ಅಂದರೆ ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಿದರೆ ನಾನು ಪ್ರತಿದಿನವೂ ಸಹ, ಪ್ರತಿ ವಾರ ಅಲ್ಲ ಪ್ರತಿದಿನವೂ ಸಹ ನಿಮಗೆ ನಾನು ಇದರ ಬಗ್ಗೆ ಸ್ಟಡಿ ಮೆಟೀರಿಯಲ್ನ ಕೊಡ್ತೀನಿ. ನೀವು ಹೆಚ್ಚಿನ ಜನ ವೀಕ್ಷಣೆ ಮಾಡಿ ಅಥವಾ ಹೆಚ್ಚಿನ ಜನ ಕಾಮೆಂಟ್ ಮಾಡಿದರೆ ಮಾತ್ರ ಮಾಡ್ತೀನಿ, ಇಲ್ಲ ಅಂತ ಹೇಳ್ತಾ ಇದು ಉಚಿತವಾಗಿಯೇ ನಿಮಗೆ ನಾನು ಗಣಿತಕ್ಕೆ ಸಂಬಂಧಿಸಿರುವಂಥ ಆಗಿರ್ಬೋದು, ಎಲ್ಲ ವಿಷಯಕ್ಕೆ ಸಂಬಂಧಿಸಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಗಣಿತಕ್ಕೆ ಸಂಬಂಧಿಸಿರುವಂಥ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಧ್ಯಾಯವಾರು ಎಷ್ಟು ಕ್ವಶನ್ನು ಯಾವುದು ಇಂಪಾರ್ಟೆಂಟು ಅವೆಲ್ಲವೂ ಸಹ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಹಾಗಾಗಿ ಪ್ರತಿಯೊಬ್ಬರು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.